ಅಭಿವೃದ್ಧಿ ಅಧಿಕಾರಿ ಇನ್ನು ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ. ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಂತೆ ಹಗರಣವಾಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಲ್ಲಿ ಕೋಟಿಗಟ್ಟಲೆ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಇವರು. ಯುವಕರ ಹೆಸರಿನಲ್ಲಿ ನೋಡಿ, ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ಕೋಟಿಗಟ್ಟಲೆ ಎಲ್ಲೋಯ್ತು ಹಣ, ಎಲ್ಲೋಯ್ತು ಅಂತಂದ್ರೆ ನೋಡಿ, ಒಂದೊಂದೇ ಈಗ ಜಾಲವನ್ನ ಭೇದಿಸ್ತಾ ಹೋದ್ರೆ ಸಿಗ್ತಾ ಇದೆ ಎಲ್ಲಿ ಹೋಯ್ತು ಹಣ. ವಾಲ್ಮೀಕಿ ನಿಗಮದ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಂದು ಹಗರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ. ಒಂದಾದ ಮೇಲೆ ಒಂದು ಪುರ್ಸೊತ್ತೇ ಇಲ್ಲದಷ್ಟು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಂತೆ ಹಗರಣವನ್ನ ಮಾಡ್ತಾ ಇದ್ದಾರೆ ಇವರು. ಎಲ್ಲ ಸರ್ಕಾರದ ದುಡ್ಡು, ಜನರ ದುಡ್ಡು, ಜನರಿಗೋಸ್ಕರ ಬಳಸಬೇಕಾದಂತಹ ದುಡ್ಡನ್ನ ಏನ್ ಮಾಡ್ತಾರೆ, ಜಾತ್ರೆ ಮಾಡ್ಕೊಳ್ತಾ ಇದ್ದಾರೆ ಇವರೇ. ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳೇ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಸ್ಫೋಟವಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಸಾಕ್ಷಿ ಸಮೇತವಾಗಿ ಹಗರಣವನ್ನ ಬಿಚ್ಚಿಟ್ಟಿದ್ದಾರೆ ಫಲಾನುಭವಿಗಳು. 12 ಮಂದಿ ಬಡ ಫಲಾನುಭವಿಗಳಿಗೆ ಮೋಸದ ಆರೋಪ. ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರಿಗೆ ಸಾಥ್ ನೀಡಿದ್ದಾರೆ ಅಂದಿನ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್. ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡ ಬಯಲಾಗ್ತಾ ಇದೆ. ಇದು ಯಾಕೋ ಬಗದೆಷ್ಟು ಸಿಗ್ತಾನೆ ಇದೆ ಭ್ರಷ್ಟಾಚಾರ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನ ಒಳಗೊಂಡಂತಹ ಮಹತ್ವದ ಹಣಕಾಸು ವಂಚನೆ ಪ್ರಕರಣ ಇದು. ನಿಗಮದ ಅಧೀಕ್ಷಕ ಚಂದ್ರಶೇಖರ್ ನೋಡಿ, ಅವತ್ತು ಸಾವನ್ನಪ್ತಾರಲ್ಲ ಚಂದ್ರಶೇಖರ್ ಅವರು, ಅಲ್ಲಿಂದ ಶುರುವಾಯಿತು ಈ ಕತೆ. ಇದು ಅವರ ಆತ್ಮಹತ್ಯೆಯ ನಂತರವಾಗಿ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣಗಳ ಬಗ್ಗೆ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೂ ಮುನ್ನ ಬರೆದಂತಹ ಡೆತ್ ನೋಟ್ ನಲ್ಲಿ ವಿವರವಾಗಿ ಕೂಡ ಇದರ ಬಗ್ಗೆ ಬರೆದಿದ್ದಾರೆ. ಹಲವು ಅಧಿಕಾರಿಗಳ ಹೆಸರನ್ನ ಕೂಡ ಅವರು ಅವತ್ತು ಉಲ್ಲೇಖ ಮಾಡಿದ್ರು. ಸಚಿವ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ಇದರಿಂದಾಗಿ ರಾಜೀನಾಮೆಯನ್ನ ಕೂಡ ಕೊಟ್ಟರು. ಬಳಿಕ ಇಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ಬಂಧನಕ್ಕೂ ಕೂಡ ಒಳಪಡಿಸಿತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಮುಖ್ಯ ಖಾತೆಯಲ್ಲಿ 24ರಿಂದ 25ನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟಂತ ಎಷ್ಟು 1.2 ಕೋಟಿ ಅನ್ಕೊಂಡ್ರ 187 ಕೋಟಿ ಮೊತ್ತದಲ್ಲಿ 88 ಕೋಟಿ ಹಣವನ್ನು ನಿಗಮದ ಅಧ್ಯಕ್ಷರ ಗಮನಕ್ಕೂ ಕೂಡ ಬಾರದೆ ಅವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆಯ ಶಾಖೆ ಅನಧಿಕೃತ ಖಾತೆಗೆ ಅವರು ವರ್ಗಾವಣೆಯನ್ನ ಮಾಡ್ಕೊಂಡಿರ್ತಾರೆ. ಫೆಬ್ರವರಿ 26ನೇ ತಾರೀಕು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಜೊತೆಗೆ ಲೆಕ್ಕಾಧಿಕಾರಿ ಏನಾಗಿರ್ತಾರೆ ಸಹಿಯನ್ನ ಪಡೆದುಕೊಂಡು ನಿಗಮದ ಖಾತೆಯಿಂದ ಬೇರೆ ಬೇರೆ ಖಾತೆಗಳಿಗೆ ಅವರು ಹಂತವಾಗಿ 187 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿರ್ತಾರೆ. ಈ ಒಂದು ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೋ ಕೋಲಾಹಲವೇ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ. ಈಗ ನೋಡಿ, ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನ ಕೂಡ ಇಡಿ ಅಧಿಕಾರಿಗಳು ಬಂಧಿಸ್ತಾರೆ. ಇದಕ್ಕೂ ಮುನ್ನ ನಾಗೇಂದ್ರ ನಿವಾಸ ಜೊತೆಗೆ ಶಾಸಕ ಬಸನಗೌಡ ದದ್ದಲ್ ನಿವಾಸ ಸೇರಿದಂತೆ 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಯನ್ನ ಕೂಡ ನಡೆಸಲಾಗಿರುತ್ತೆ. ಸತತ 2 ದಿನಗಳ ಶೋಧ ಕಾರ್ಯದ ಬಳಿಕವಾಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ನಂತರವಾಗಿ ಅವರನ್ನ ಬಂಧನಕ್ಕೂ ಕೂಡ ಒಳಪಡಿಸಲಾಗಿರುತ್ತೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದಂತಹ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಬಿ ನಾಗೇಂದ್ರ ಅವರನ್ನ ಬಂಧನಕ್ಕೆ ಒಳಪಡಿಸಿರುತ್ತೆ. ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿರ್ತಾರೆ. 187 ಕೋಟಿ ರೂಪಾಯಿ ಹಗರಣ ಸಂಬಂಧವಾಗಿ 4970 ಪುಟಗಳ ಚಾರ್ಜ್ ಶೀಟ್ ಜೊತೆಗೆ 144 ಪುಟಗಳ ದೂರನ್ನ ಕೂಡ ಹಾಕಿರ್ತಾರೆ. ಜಾರಿ ನಿರ್ದೇಶನಾಲಯ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರೇ A1 ಆರೋಪಿಯಾಗಿದ್ರು. ಇದೇ ಪ್ರಕರಣದ ತನಿಖೆಯನ್ನ ನಡೆಸಿದಂತ ಎಸ್ಐಟಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಏನ್ ಕೊಟ್ಟಿರ್ತಾರೆ, ಏನ್ ಹಾಕಿರ್ತಾರೆ, ಏನ್ ಬಂದಿರ್ತಾರೆ ಚಾರ್ಜ್ ಶೀಟ್ ನಲ್ಲಿ, ಸಚಿವ ಬಿ ನಾಗೇಂದ್ರ ಅವರ ಹೆಸರನ್ನೇ ಕೈ ಬಿಟ್ಟಿರ್ತಾರ ಅವರು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಈ ಮೂಲಕ ರಾಜ್ಯ ಸರ್ಕಾರ ಬಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ನೀಡಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಈ ಸಂಬಂಧವಾಗಿ. ಇಷ್ಟೆಲ್ಲ ಆದ್ರೂ ಕೂಡ ನೋಡಿ, ಈಗ ಮತ್ತೊಂದು ಹಗರಣ, ಮತ್ತೊಂದು ಕರ್ಮಕಾಂಡ, ಇದರದೇ ಮತ್ತಷ್ಟು ಜಾಲ ಓಪನ್ ಮಾಡ್ತಾ ಹೋದ್ರೆ, ಇಷ್ಟನ್ನ ತೆಗಿತಾ ಹೋದ್ರೆ, ಫೈಲ್ ನ ಓಪನ್ ಮಾಡ್ತಾ ಇದ್ರೆ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಬರೀ ಅಷ್ಟೇ ಅಲ್ಲ, ಇನ್ನು ಮುಂದುವರಿಯದ ಪಾರ್ಟ್ 2 ಇದೆ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪಾರ್ಟ್ 1 ಈಗ ಆಯ್ತು. ಈಗ ಬಿ ನಾಗೇಂದ್ರ ಅವ್ರದ್ದು ಆಯ್ತು. ಈಗ ಅಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು, ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರು, ಯಾರ್ಯಾರ ಅಕೌಂಟ್ಗೆ ಹೋಯ್ತು ಎಲ್ಲ ಗೊತ್ತಾಯ್ತು. ಅದು ಪಾರ್ಟ್ 1. ಅಷ್ಟಕ್ಕೆ ಮುಗ್ದಿಲ್ಲ, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ. ಪಾರ್ಟ್ 2 ಇದು. ಪಾರ್ಟ್ 2 ಅಲ್ಲಿ ಏನು ಹ್ಯಾಪಿ ಎಂಡಿಂಗ್ ಇದೆಯಾ? ಅಲ್ಲೂ ಕರ್ಮಕಾಂಡವೇ, ಅಲ್ಲೂ ಕೂಡ ಕರ್ಮಕಾಂಡವೇ. ನೋಡಿ, ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡ ಬಯಲಾಗಿದೆ. ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಮಾತನಾಡಿರುವಂತಹ ಆಡಿಯೋ ಲಭ್ಯವಾಗಿದೆ. ಫಲಾನುಭವಿಗಳ ಸಬ್ಸಿಡಿ ಸಾಲದ ಹಣವನ್ನ ಕಬಳಿಸಿರೋದಾಗಿ ಒಪ್ಪಿಕೊಂಡಿದ್ದಾರೆ. ಅವರೇನೆ, ಕಬಳಿಸ್ಬಿಟ್ಟಿದ್ದೀನಿ, ತಿಂದು ತೇಗಬಿಟ್ಟಿದ್ದೀನಿ ನಾನು. ಈಗ ಹಿಂಗಾದ್ರೂ ಮಾಡಿ ನನ್ನನ್ನ ಬಚಾವ್ ಮಾಡ್ಬಿಡಿ, ಇದರಿಂದ ನನ್ನನ್ನ ತಪ್ಪಿಸ್ಬಿಡಿ, ತಿನ್ಬಿಟ್ಟಿದ್ದೀನಿ, ಅದೆಲ್ಲ ಕರ್ಗೋಗ್ಬಿಟ್ಟಿದೆ. ಈಗ ಫಲಾನುಭವಿಗಳ ಸಬ್ಸಿಡಿ ಹಣದ ಅಂದ್ರೆ ಇಲ್ಲಿ ವಾಲ್ಮೀಕಿ ನಿಗಮ ಏನಿರುತ್ತೆ, ಆ ಸಮುದಾಯದವ್ರಿಗೆ ಏನಿರುತ್ತೆ, ಅವ್ರಿಗೋಸ್ಕರ ಸರ್ಕಾರ ಇಟ್ಟಿರುವಂತದ್ದು ಅಮೌಂಟ್ ಅನ್ನು ಆ ಸಮುದಾಯದವ್ರಿಗೆ ಬಳಕೆ ಆಗ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ, ಫಲಾನುಭವಿಗಳು ಕೊಟ್ರ ಅದು ಕೊಡ್ಬೇಕು ತಾನೆ, ಜನಗಳು ಕೊಡ್ಬೇಕು, ಆ ಸಮುದಾಯದವ್ರಿಗೆ ಅದನ್ನ ಕೊಡ್ಬೇಕು. ಅವ್ರೇನೋ ಮಾಡ್ಕೊಳ್ತಾರೆ ಅದನ್ನ ತಗೊಂಡು. ಈ ಒಂದು ಸಬ್ಸಿಡಿ ಸಾಲದ ಹಣವನ್ನ ಕಬಳಿಸಿದ್ದೀನಿ ಅಂತ ಖುದ್ದು ಅಧಿಕಾರಿಯೇ ಒಪ್ಕೊಂಡಿದ್ದಾರೆ. ಆಡಿಯೋ ರೆಕಾರ್ಡ್ ಮಾಡಿ ಫಲಾನುಭವಿಗಳಿಗೆ ಕಳಿಸಿದ್ದಾರೆ ಶ್ರೀಧರ್. 2 ಆಡಿಯೋಗಳನ್ನ ವಾಟ್ಸ್ಆಪ್ ಮೂಲಕವಾಗಿ ಕಳಿಸಿದ್ದಾರೆ ಶ್ರೀಧರ್. ಆಡಿಯೋದಲ್ಲಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹಣ ಕಬಳಿಸಿರೋದಾಗಿ ಸ್ವತಃ ತಾನೇ ಒಪ್ಪಿಕೊಂಡಿದ್ದಾರೆ ಶ್ರೀಧರ್. ಇದೊಂದು ಸಲ ಏನಾದ್ರೂ ಮಾಡಿ ನನ್ನನ್ನ ಕಾಪಾಡ್ಬಿಡಿ, ಏನೋ ಆಗದಂತೆ ನೋಡ್ಕೊಂಡ್ಬಿಡಿ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಇದೊಂದ್ಸಲ ನನಗೆ ಟೈಮ್ ಕೊಡಿ, ಆಗಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡ್ಕೊಂಡು ಸಾಯ್ಬೇಕಾಗತ್ತೆ ಅಂತ ಮಾತನಾಡಿರುವಂತಹ ಆಡಿಯೋ ಇದು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಮಾತನಾಡಿರುವಂತಹದ್ದು. ವಾಲ್ಮೀಕಿ ನಿಗಮದ ಅಧಿಕಾರಿ ಶ್ರೀಧರ್ ಏನಿದ್ದಾರೆ, ಈಗ ದೂರುದಾರ ಏನಿದ್ದಾರೆ, ಅವರಿಬ್ರು ಮಾತನಾಡಿರುವಂತದ್ದು. ಹೇಗಾದ್ರೂ ಮಾಡಿ ನನ್ನನ್ನ ಬಚಾವ್ ಮಾಡ್ಬಿಡಿ, ತಪ್ಪಾಗೋಗಿದೆ ಅಂತ ಹೇಳಿ ಅವರೇ ಖುದ್ದಾಗೆ ಒಪ್ಕೊಂಡಿರುವಂತಹ ಆಡಿಯೋ ಇದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಂದು ಹೊಸ ಅಕ್ರಮ ಬೆಳಕಿಗೆ ಬರ್ತಾ ಇದೆ. 100 ಕೋಟಿ ಹಗರಣ ನಡೆದಿದೆ. 2019-20 ವಾಲ್ಮೀಕಿ ನಿಗಮದಲ್ಲಿ ಸ್ವಯಂ ಉದ್ಯಮಕ್ಕಾಗಿ ಸಾಲವನ್ನ ಪಡೆಯಲು ತುಮಕೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಯುವಕರು ಅರ್ಜಿಯನ್ನ ಸಲ್ಲಿಸಿದ್ರು. ಕತೆ ಏನು, ಫುಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಈ ಯುವಕರು ಸಾಲಕ್ಕಾಗಿ ಎಲ್ಲಾ ದಾಖಲೆಗಳನ್ನ ಕೊಟ್ಟಿರ್ತಾರೆ. ದಾಖಲೆಗಳನ್ನ ಕೊಡೋದು ತಪ್ಪು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೂಡ ನೋಡ್ತೀರಿ. ಆ ದಾಖಲೆನ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಹೆಂಗೆ ಮುಂಡಾಮೋಚುತ್ತಾರೆ ಇವರು ಅಂತ ಹೇಳಿ ನೋಡ್ಕೊಳ್ಳಿ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಇವ್ರಿಗೆ ಯಾರಿಗೂ ಕೂಡ ಸಾಲ ಸಿಕ್ಕಿರೋದಿಲ್ಲ. ಕೊಟ್ಟಿರ್ತಾರೆ, ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ ಸಮುದಾಯದ ಯುವಕರು ಏನ್ ಮಾಡಿರ್ತಾರೆ, ಸಾಲಕ್ಕೋಸ್ಕರ ಅರ್ಜಿ ಹಾಕೊಂಡಿರ್ತಾರೆ, ದಾಖಲೆಗಳನ್ನು ಒಂದಿಷ್ಟು ಕೊಟ್ಟಿರ್ತಾರೆ. ಆದ್ರೆ ಸಾಲ ಮಾತ್ರ ಸಿಕ್ಕಿರೋದಿಲ್ಲ ಅವ್ರಿಗೆ. ಆದ್ರೆ 2024-25 ಸಾಲಿನಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಸ್ತಾರೆ ಇವರು. ಅವಾಗೇನೋ ಸಿಕ್ಕಿರಲ್ಲ, 2019 ಹಾಕಿರ್ತಾರೆ, ಸಿಕ್ಕಿರೋದಿಲ್ಲ. ಆಮೇಲೆ ಹಂಗೆ ಏನೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಹುಡುಗರು ಅಲ್ಲಿ ಇಲ್ಲಿ. ಅದಾದ್ಮೇಲೆ 2024-25 ನಮ್ಮ ಸಮುದಾಯದವ್ರಿಗೆ ಇರುವಂತದ್ದು, ನಮ್ಮ ಅಭಿವೃದ್ಧಿಗೋಸ್ಕರ ನಾವೇನೋ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಇರುವಂತದ್ದಲ್ವಾ, ಹಾಕೋಣ ಇನ್ನೊಂದ್ಸಲ ಅರ್ಜಿ ಅಂತ ಹೇಳ್ಬಿಟ್ಟು 2024-25 ಹಾಕ್ತಾರೆ. ಇಲ್ಲಿ ನೋಡಿ ಟ್ವಿಸ್ಟ್ ಸಿಗೋದು. ಇಲ್ಲಿ ಟ್ವಿಸ್ಟ್ ಇದೆ. ಇಲ್ಲಿ ಏನ್ ಟ್ವಿಸ್ಟ್ ಸಿಗುತ್ತೆ ಅಂತೆ, ನಿಮ್ಮ ಹೆಸರಲ್ಲಿ ಈಗಾಗಲೇ ಸಾಲ ತೆಗೆಯಲಾಗಿದೆ. ಆ ಹುಡುಗರು ನೋಡಿದ್ರೆ ಹಾಕೊಂಡಿರ್ತಾರೆ ಯುವಕರು, ಆದ್ರೆ ಸಾಲ ಕೊಟ್ಟಿರೋದಿಲ್ಲ. ಆದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಒಂದು ಗಮನಿಸಬೇಕಾದಂತಹ ವಿಚಾರ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಬಟ್ ಸಾಲ ಸಿಕ್ಕಿರೋದಿಲ್ಲ. 2024-25 ಸಾಲಿನಲ್ಲಿ ಮತ್ತೆ ಹಾಕಲ್ತಾರೆ ಅವರು ಸಾಲಕ್ಕೋಸ್ಕರ. ಅಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಸಾಲ ತಗೊಂಡಿದ್ದೀರಾ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅಯ್ಯೋ, ನಾನು ಸಾಲವೇ ತಗೊಂಡಿಲ್ವಲ್ಲ, ಮತ್ ಹೆಂಗೆ ಸಾಲ ತಗೊಂಡೆ ಅನ್ನುವಂತಹ ಗಡಿಬಿಡಿಗೆ ಗೊಂದಲಕ್ಕೊಳಗಾಗ್ತಾರೆ. ಸಾಲ ಕೊಡದೆ ನಿರಾಕರಿಸ್ತಾರೆ ಅಲ್ಲಿನ ವಾಲ್ಮೀಕಿ ನಿಗಮದ ಅಧಿಕಾರಿಗಳು. ಈ ಜನ ಯಾವುದೇ ಸಾಲವನ್ನ ಪಡೆದಿರೋದಿಲ್ಲ, ಇವರ ಖಾತೆಗೂ ಯಾವುದೇ ಸಾಲದ ಹಣ ಕೂಡ ಬಂದಿರೋದಿಲ್ಲ. ಇವರ ಹೆಸರಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿಗಳೇ ಸಾಲವನ್ನ ಪಡೆದುಕೊಂಡಿರ್ತಾರೆ, ಎತ್ತುವಳಿ ಮಾಡಿಕೊಂಡು ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲೇ 120 ಇಂತಹ ಪ್ರಕರಣಗಳು ನಡೆದಿದೆ. ಒಂದಲ್ಲ ಆ ಯುವಕರಿಂದ ಆನಂತರವಾಗಿ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ಅಧಿಕಾರಿಗಳು ಸಾಲವನ್ನ ಪಡೆದುಕೊಂಡು ಅಕ್ರಮವನ್ನ ಎಸಗಿರ್ತಾರೆ. ಹಿಂದಿನ MD ಪದ್ಮನಾಭ, ಅಧಿಕಾರಿಗಳಾದಂತಹ ಶ್ರೀಧರು, ಭಾಗಿರಥಿ, ಕೇಸ್ ವರ್ಕರ್ ನಾಗೇಂದ್ರ ಈ ಅಕ್ರಮದ ಸೂತ್ರಧಾರಿಗಳು. ಇವರ ಮೇಲೆ ಕ್ರಮ ಆಗಬೇಕು. ಸಿಎಂ ಈ ಅಕ್ರಮದ ಹೊಣೆಯನ್ನ ಹೊತ್ತುಕೊಳ್ಳಬೇಕು. ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ತಲಾ 2 ಲಕ್ಷ ಸಾಲವನ್ನ ಈ ಅಧಿಕಾರಿಗಳು ಎತ್ಕೊಂಡಿದ್ದಾರೆ. ಎತ್ಕೊಂಡು ಎಲ್ಲ ತಿಂದು ತೇಗಾದ ಮೇಲೆ ದೂರುದಾರ ಏನ್ ಕಂಪ್ಲೇಂಟ್ ಕೊಡ್ತಾರೆ, ಆವಾಗ ಬೇಡ ದಮ್ಮಯ್ಯ ಎಲ್ಲ ತಿಂದು ತೇಗ್ಬಿಟ್ಟಿದೀನಿ, ಇಲ್ಲ ಹಿಂಗಾದ್ರೂ ಮಾಡಿ ಇದೊಂದ್ಸಲ ಬಚಾವ್ ಮಾಡಿ ಅನ್ನುವಂತಹ ಒಂದು ಆಡಿಯೋ ಇದೆಯಲ್ಲ, ಇದೀಗ
ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಆ ಆಡಿಯೋದಲ್ಲಿ ಏನ್ ಮಾತನಾಡಿದ್ದಾರೆ ಅದನ್ನು ಕೇಳೋಣ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ದಯವಿಟ್ಟು ಕ್ಷಮಿಸಿ. ಎಲ್ಲ ಕೊಡ್ತೀನಿ ಅಂದವರೆಲ್ಲ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದವರೆಲ್ಲ ಸರ್ 3-4 ದಿವಸ 5ನೇ ತಾರೀಕು ಒಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದ್ಸಲ ನೀವೇನಾದ್ರು ಮಾಡಿ ಇದು ಮಾಡಿ. ವಿಜಯರಾವ್ ಇವ್ರದ್ದು ಶಶಿ ದವ್ರದ್ದು ಒಂದು 2-3 ದಿವಸದಲ್ಲಿ ಕ್ಲಿಯರ್ ಮಾಡೋಣ ಸರ್. ಉಳ್ಕೆಯವ್ರದ್ದು ಒಂದು ವಾರದಲ್ಲಿ ಕ್ಲಿಯರ್ ಮಾಡೋಣ. ಇದೊಂದ್ಸತಿ ಏನು ಇದಾಗ್ದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್ ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಾಗೇಂದ್ರ 3-4 ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಯಾರು ಫೋನ್ ಎತ್ತುತ್ತಾ ಇಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ತೀರಾ ಇಲ್ಲ ಹಂಗಾಗಲ್ಲ ಅಂತಂದ್ರೆ ನಾನೇನಾದ್ರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್, ಅಂತ ಪರಿಸ್ಥಿತಿ ಇದೆ. ನನಗೆ ಇದೊಂದ್ಸಲ ಟೈಮ್ ಕೊಡಿ, ನಾನು ಅದನ್ನ ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಸರ್. ಪ್ಲೀಸ್ ಕನ್ವಿನ್ಸ್ ಮಾಡಿ, ಇಲ್ಲಾಂದ್ರೆ ನಾನೇನಾದ್ರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್. ದಯವಿಟ್ಟು ರಿಕ್ವೆಸ್ಟ್. ಹಣ ಕಬಳಿಸಿರೋದಾಗಿ ಸ್ವತಃ ತಾನೇ ಒಪ್ಪಿಕೊಂಡಿದ್ದಾರೆ ನೋಡಿ ಶ್ರೀಧರ್. ತಾನೇ ಕಳ್ಳ ಅಂತ ಸ್ವತಃ ತಾನೇ ಒಪ್ಪಿಕೊಂಡಿದ್ದಾರೆ ಅಧಿಕಾರಿ ಶ್ರೀಧರ್. ಇದೊಂದು ಸಲ ಏನಾದ್ರೂ ಮಾಡಿ, ಏನೂ ಆಗಬಾರ್ದು ಹಂಗ ಮಾಡಿ, ಏನೂ ಆಗದಿರುವಂತೆ ಮಾಡಿ. ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ. ಕೂತ್ಬಿಟ್ಟಿದೆ ಈಗ, ಬಂದು ಕುತ್ತಿಗೆ ಹಿಸುಕ್ತಾ ಇದೆ ಈಗ ನನ್ನನ್ನ. ಇದು ಹಿಂಗಾದ್ರೂ ಮಾಡಿದ್ರಿಂದ ನನ್ನನ್ನ ಬಚಾವ್ ಮಾಡಿ, ಇದೊಂದ್ಸಲ ನನಗ್ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದ. ಆಗಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡ್ಕೊಂಡು ಸಾಯ್ಬೇಕಾಗತ್ತೆ ಅಂತ ರಿಕ್ವೆಸ್ಟ್. ಈಗ ಎಲ್ಲ ತಿಂದು ತೇಗ ಆದ್ಮೇಲೆ ಈಗ ಹೇಳ್ತಾ ಇದಾರೆ ಅವರು. ಕುತ್ತಿಗೆಗೆ ಬಂದ್ಬಿಟ್ಟಿದೆ, ಈಗ ಬದುಕಲೇಬಾರ್ದು ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಅನ್ನೋದು ಶ್ರೀಧರ್ ಅವರ ಅಳಲಾಗಿದೆ. ಈಗ ಹಣ ಕಬಳಿಸಿರೋದಾಗಿ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ಶ್ರೀಧರ್. ಇದೊಂದ್ಸಲ ಏನಾದ್ರೂ ಮಾಡಿ, ಏನೂ ಆಗದಂತೆ ನೋಡ್ಕೊಂಡ್ಬಿಡಿ. ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ. ಇದೊಂದ್ಸಲ ನನಗೆ ಟೈಮ್ ಕೊಡಿ, ಆಗಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಸಾಯ್ಬೇಕಾಗತ್ತೆ ಅನ್ನೋದು ಅಧಿಕಾರಿ ಶ್ರೀಧರ್ ಅವರ ಮಾತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಂದು ಹೊಸ ಅಕ್ರಮ ಬೆಳಕಿಗೆ ಬರ್ತಾ ಇರುವಂತದ್ದು ಖುದ್ದು ಅಧಿಕಾರಿಯೇ ಒಪ್ಪಿಕೊಳ್ತಾ ಇದ್ದಾರೆ. 100 ಕೋಟಿ ಹಗರಣ ನಡೆದಿದೆ ಇದರಲ್ಲಿ. ಅದಕ್ಕೆ ಮತ್ತೊಂದು ಸಾಕ್ಷಿ ಕೂಡ ಸಿಗ್ತಾ ಇದೆ. ಹಗರಣ ಆಗಿದೆ, ಸಾಕ್ಷಿಗಳ ಮೇಲೆ ಸಾಕ್ಷ್ಯಗಳು ಕೂಡ ಈಗಾಗಲೇ ಸಿಗ್ತಾ ಇದೆ ನೋಡಿ. 2019-20 ವಾಲ್ಮೀಕಿ ನಿಗಮದಲ್ಲಿ ಸ್ವಯಂ ಉದ್ಯಮಕ್ಕೋಸ್ಕರ ಸಾಲ ಪಡೆಯಲಿಕ್ಕೆ ತುಮಕೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಯುವಕರ ಅರ್ಜಿ ಹಾಕೊಂಡಿರ್ತಾರೆ. ಈ ಯುವಕರು ಸಾಲಕ್ಕಾಗಿ ಎಲ್ಲ ದಾಖಲೆ ಕೊಟ್ಟಿರ್ತಾರೆ ನೋಡಿ. ದಾಖಲೆ ಕೊಡುವುದು ತಪ್ಪು. ದಾಖಲೆಗಳನ್ನ ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ಇವರೇ ಸೈನ್ ಮಾಡ್ಕೊಂಡು ಅವು ಯುವಕರ ಹೆಸರಿನಲ್ಲಿ ಸೈನ್ ಮಾಡ್ಕೊಂಡು ಇವ್ರ ಅಕೌಂಟ್ ಹಾಕೊಂಡಿದ್ದಾರೆ. ತಿಂದು ತೆಗಿರ್ತಾರೆ ಅಥವಾ ಇನ್ಯಾರೋ ಅವ್ರಿಗೆ ಯಾರು ಹೇಳಿರ್ತಾರೆ ಮೇನ್ ರೂವಾರಿ ಅವ್ರಿಗೊಂದಿಷ್ಟು ಕಳ್ಸಿರ್ತಾರೆ. ಅದ್ರಲ್ಲಿ ಇವ್ರಿಗೂ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಬಂದಿರುತ್ತೆ. ಅಥವಾ ಇವ್ರದ್ದು ಏನೋ ಪಾತ್ರ ಇಲ್ಲ ಅಂದ್ರೆ ಯಾರಿದ್ದಾರೆ ಪಾತ್ರ ಹೇಳಿದ್ರು ಸಾಕು. ಇವ್ರದ್ದು ಏನೂ ಇಲ್ಲ ಅಂದ್ಮೇಲೆ ಯಾರು ಪಾತ್ರ ಇರುತ್ತೆ, ಯಾರು ನಿಂತ್ಕೊಂಡು ಹಿಂಗ್ ಮಾಡಿಸಿದ್ದಾರೆ, ಯಾರು ಹಿಂಗೆ ಅಕೌಂಟ್ಗಳಿಗೆ ಈ ತರ ಯುವಕರುಗಳ ಹೆಸರುಗಳಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡ್ಬಿಡೋದು, ಇವರೇ ಸೈನ್ ಹಾಕೊಂಡು ಅಕೌಂಟ್ಗಳಿಗೆ ಇವರೇ ದುಡ್ಡು ಹಾಕೊಳ್ಳುವಂಥದ್ದು. ಇದ್ಯಾವ ತರ ನ್ಯಾಯ ನೋಡಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಒಂದೇ ಕೇಸ್ ಅಲ್ಲ. ಈ ರೀತಿಯಾಗಿ 100 ಮಾಡಿದ್ದಾರೆ. 120 ಇಂತಹ ಪ್ರಕರಣಗಳು ಈಗಾಗಲೇ ನಡೆದಿದೆ. ಇನ್ನು ಕೂಡ ಕೆದಕ್ತಾ ಹೋದ್ರೆ ಇನ್ನೆಷ್ಟಾಗುತ್ತೋ, ದೊಡ್ಡ ಪಟ್ಟಿ ಆಗಬಹುದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ಅಧಿಕಾರಿಗಳು ಸಾಲವನ್ನ ಪಡೆದುಕೊಂಡು ಅಕ್ರಮವನ್ನ ಎಸಗಿದ್ದಾರೆ. ಹಿಂದಿನ ಎಂಡಿ ಪದ್ಮನಾಭ, ಅಧಿಕಾರಿಗಳಾದಂಥ ಶ್ರೀಧರ್, ಭಾಗೀರಥಿ, ಕೇಸ್ ವರ್ಕರ್ ನಾಗೇಂದ್ರ ಈ ಅಕ್ರಮದ ಸೂತ್ರಧಾರಿಗಳಾಗಿದ್ದಾರೆ. ಇವರ ಮೇಲೆ ಕ್ರಮ ಆಗಬೇಕು. ಸಿಎಂ ಈ ಅಕ್ರಮದ ಹೊಣೆಯನ್ನ ಹೊತ್ತುಕೊಳ್ಬೇಕು. ವಾಲ್ಮೀಕಿ ಸಮುದಾಯದ ಯುವಕರ ಹೆಸರಿನಲ್ಲಿ ತಲಾ 2 ಲಕ್ಷ ಸಾಲವನ್ನ ಎತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಫಲಾನುಭವಿಗಳ ನಕಲಿ ಸಹಿಯನ್ನ ಮಾಡಿಕೊಂಡು ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ. ಬಿಜೆಪಿ ಮುಖಂಡ ಬಂಗಾರು ಹನುಮಂತು ಅವರು ಕೂಡ ಈ ಸಂಬಂಧವಾಗಿ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಶುರು ಮಾಡಿದ್ರಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸೋದ್ರಿಂದ ದಿನ ಬೆಳಕಾದರೆ ಬರೀ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು 100 ಕೋಟಿ ರೂಪಾಯಿಗಳ ಹಣವನ್ನು ದೋಚಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ MP ಚುನಾವಣೆಯಲ್ಲಿ ಖರ್ಚು ಮಾಡಿದ್ರು. ಅದೇ ರೀತಿ ನಾವು ನೋಡ್ತಾ ಹೋದರೆ ಈಗ
ದಿನ ದಿನ ಹೊಸದಾಗಿ ಬೆಳಕಿಗೆ ಬರ್ತಕ್ಕಂಥ ಹಗರಣಗಳು ಅಂದ್ರೆ ಸುಮಾರು 100 ಕೋಟಿಗಳ ಅವ್ಯವಹಾರ ಬಯಲಿಗೆ ಬರ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಒಂದು ನಿಗಮದಿಂದ ಸುಮಾರು 2019 ಮತ್ತು 2020ರಲ್ಲಿ ನಮ್ಮ ಒಂದು ವಾಲ್ಮೀಕಿ ಸಮಾಜದಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಏನು ಸ್ವಯಂ ಉದ್ಯಮಶೀಲತಾ ಯೋಜನೆಗೆ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಲೋನನ್ನು ಕೊಟ್ಟಿರೋದಿಲ್ಲ. ಈಗ 2024-25 ಸಾಲಿನಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಲ್ಲಿಸಿದಾಗ ಅವರು ಒಂದು ಆಧಾರ್ ಕಾರ್ಡ್ ಕೊಟ್ಟಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಆದ್ಮೇಲೆ ಈಗ ಇರ್ತಕ್ಕಂಥ ಏನು ತಾಲೂಕು ವ್ಯವಸ್ಥಾಪಕರು ಭಾಗೀರಥಿಯವರು ನಿಮ್ಗೆ ಆಲ್ರೆಡಿ ಲೋನ್ ಆಗೋಗಿದೆ ಅಂತಂದೇಳಿ ಫಲಾನುಭವಿಗಳು ಹೇಳ್ತಾರೆ. ಆ ಫಲಾನುಭವಿಗಳು ಎಲ್ಲ ರೀತಿಯಿಂದ ಚೆಕ್ ಮಾಡಿದ್ರೆ ದಾಖಲೆಗಳು ಕೇಳಿದ್ರೆ ಅವರು ನಾವು ಯಾವುದೇ ರೀತಿಯಿಂದ ನಮಗೆ ಲೋನ್ ಮಂಜೂರಾಗಿಲ್ಲ, ಏನಿಲ್ಲ, ನಾವು ಅರ್ಜಿ ಸಲ್ಲಿಸಿದ್ವಿ, ನೀವು ನಮ್ಮ ಹೆಸರಲ್ಲಿ ನೀವು ಲೋನ್ ಆಗಿದೆ ಅಂದ್ರೆ ದಾಖಲೆ ಕೊಡೋದು, ದಾಖಲೆ ಕೊಡಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದನ್ನ ಬೆನ್ನತ್ತಿಕೊಂಡು ಹೋಗಿರ್ತಕ್ಕಂಥ ನಮ್ಮ ಫಲಾನುಭವಿಗಳು ಸರ್ಚ್ ಮಾಡಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿರಾ ಮತ್ತು ಪಾವಗಡದವರು ಫಲಾನುಭವಿಗಳಲ್ಲಿ ಅವರ ಹೆಸರಲ್ಲಿ 2 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನ ಬೋಗಸ್ ಸೈನ್ ಮುಖಾಂತರ ಅಂದ್ರೆ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಅಲ್ಲಿ ಹಣ ಡ್ರಾ ಮಾಡಿ ಆ ಹಣವನ್ನ ಅಧಿಕಾರಿಗಳೇ ಬಳಸ್ಕೊಂಡಿದ್ದಾರೆ. ಅಧಿಕಾರಿಗಳು ಬಳಸ್ಕೊಂಡು ಅದರಲ್ಲಿ ಏನು ಕೆಲವರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆ ಫಲಾನುಭವಿಗಳ ಒಂದು ಲೀಸ್ಟ್ ಕೂಡ ಈ ಮೂಲಕ ತಮಗೆ ನಾನು ತೋರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಫಲಾನುಭವಿಗಳು ಕೂಡ ಇಲ್ಲಿ ನಮ್ಮ ಕಣ್ಣೆದುರಿಗೆ ನಮ್ಮ ಗೋವಿಂದಪ್ಪರು ಇದ್ದಾರೆ, ಮಂಜುನಾಥರು ಇದ್ದಾರೆ, ನಮ್ಮ ಮಾರುತಿ ಇದ್ದಾರೆ ಮತ್ತು ನಮ್ಮ ಶಶಿಧರ್ ಇದ್ದಾರೆ. ಇವರು 1 ರೂಪಾಯಿ ಕೂಡ ಇವರ ಒಂದು ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ. ಇದೇ ರೀತಿ ಹೇಳ್ತಾ ಹೋದ್ರೆ ಸುಮಾರು ತುಮಕೂರು ಜಿಲ್ಲೆ ಒಂದರಲ್ಲೇ 124 ಲಕ್ಷ ಅಂದ್ರೆ 1,24 ಲಕ್ಷ ಅಲ್ಲಿ ಹಣವನ್ನು ದೋಚಿದ್ದಾರೆ. ಈ ರೀತಿ ದೋಚ್ಕೊಂತ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಳ್ಳು ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ಒಂದು ವಾಲ್ಮೀಕಿ ಸಮಾಜ ಜನರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿದ್ದಾರೆ. ಅದನ್ನು ನಾವು ಹುಡುಕ್ತಾ ಹೋದ್ರೆ ಆ ಒಂದು ಹಿಂದೆ ಜಾಲಾಡ್ತಾ ಹೋದ್ರೆ ಸುಮಾರು 500ರಿಂದ 600 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಈ ಒಂದು ಸರ್ಕಾರದಲ್ಲಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ವಾಲ್ಮೀಕಿ ಸಮಾಜವನ್ನ ಮತ್ತು ವಾಲ್ಮೀಕಿ ಸಮಾಜದ ಜನರ ಅಭಿವೃದ್ಧಿ ಆಗಬಾರ್ದು ಅಂತಂದೇಳಿ ತುಳಿಯುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಇವತ್ತು ಒಂದು ಬೋವಿ ಸಮಾಜ ಇರ್ಬೋದು, ಬಂಜಾರ ಅಭಿವೃದ್ಧಿ ನಿಗಮ ಇರ್ಬೋದು, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಎಲ್ಲಾ ನಿಗಮದಲ್ಲಿ ಕೂಡ ಈ ರೀತಿ ಅವ್ಯವಹಾರ ನಿಮ್ಮ ಒಂದು ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪನ ಸಮಾಜದ ಬಗ್ಗೆ ಮಾನ ಮರೆದಿದ್ರೆ ಈ ಕೂಡಲೇ ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಏನು ತುಮಕೂರಿನ MD ಆಗಿರ್ತಕ್ಕಂಥ ಏನು ಪದ್ಮನಾಭ ಹಿಂದೆ ಏನು MD ಇದ್ರೆ ಆ ಒಂದು ಪೀರಿಯಡ್ ಆಗಿರೋದು ಈಗಿರ್ತಕ್ಕಂಥ ಭಾಗೀರಥಿ ಅವರು ಮತ್ತು ಹಿಂದಿರ್ತಕ್ಕಂಥ ಶ್ರೀಧರ್ ಮತ್ತು ನಾಗೇಂದ್ರ ಅವರು ಮೂವರು ತನಿಖೆ ಏನು ಕೇಸ್ ವರ್ಕರ್ ಇದ್ರಲ್ಲ, ಈ ಮೂವರನ್ನು ಈ ಕೂಡಲೇ ನೀವು ಅವ್ರನ್ನ ಅಮಾನತು ಮಾಡಿ ಅವ್ರನ್ನ ಕೂಡಲೇ ಬಂಧಿಸ್ಬೇಕಂತಂದೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದಿನ ವಾರ ಏನು ನಮ್ಮ ಬೆಂಗಳೂರು ಇರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಸಾವಿರಾರು ಜನ ಒಂದು ನಮ್ಮ ಸಮಾಜದ ವತಿಯಿಂದ ನಾವು ಮುತ್ತಿಗೆ ಹಾಕಿ ನಮ್ಮ ಒಂದು ಸಮಾಜಕ್ಕೆ, ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಂದೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ